ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕು ಹತ್ತಿರ 3 ವಾರ ಕಳೆದು 4ನೇ ವಾರಕ್ಕೆ ಕಾಲಿಟ್ಟಿದೆ. 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಇತ್ತು. ಆ ಮಧ್ಯಂತರ ಜಾಮೀನು ಪಡೆದುಕೊಂಡು ಹೊರಗಡೆ ಬಂದಂತಹ ನಟ ಡೈರೆಕ್ಟಾಗಿ ಅವರ ಪತ್ನಿಯ ಮನೆಗೆ ಬಂದು ಅಲ್ಲಿಂದ BGS ಹಾಸ್ಪಿಟಲ್ಗೆ ದಾಖಲಾಗಿದ್ದರು. ಈ ಮಧ್ಯಂತರ ಜಾಮೀನನ್ನು ತಗೊಳ್ಳೋದಕ್ಕೆ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸಿದಂತಹ ರೀತಿಯ ಬಗ್ಗೆ ಈಗ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಅವರಿಗೆ ಶೀಘ್ರವಾಗಿ ಒಂದು ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ. ಹಾಗಾಗಿ ಬಳ್ಳಾರಿ ಜೈಲಿನಲ್ಲಿ ಅದನ್ನು ಮಾಡಿಸೋದಕ್ಕೆ ಆಗೋದಿಲ್ಲ. ಇಫ್ ಇನ್ ಕೇಸ್ ಆದಷ್ಟು ಬೇಗ ಅವರಿಗೆ ಶಸ್ತ್ರಚಿಕಿತ್ಸೆ ಆಗಲಿಲ್ಲ ಅಂತ ಅಂದರೆ ಅವರಿಗೆ ಪಾರ್ಶ್ವವಾಯು ಅಂದರೆ ಲಕ್ವ ಹೊಡೆಯುವ ಸಾಧ್ಯತೆ ಇದೆ. ಅವರ ಕಾಲು ಸ್ವಾಧೀನ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅವರಿಗೆ ಯೂರಿನ್ನಲ್ಲಿ ಬ್ಲ್ಯಾಡರ್ನಲ್ಲಿ ಇನ್ಫೆಕ್ಷನ್ ಆಗಿ ಅವರ ಮೂತ್ರ ವಿಸರ್ಜನೆಯ ಸಂದರ್ಭದಲ್ಲಿ ಅವರು ಅದರ ಮೇಲೆ ಕಂಟ್ರೋಲನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹೀಗೆ ಸಾಕಷ್ಟು ಕಾರಣಗಳನ್ನು ನೀಡಿ ಅವರಿಗೆ ಸರ್ಜರಿ ಮಾಡಿಸುವ ಅವಶ್ಯಕತೆ ತುರ್ತಾಗಿ ಇರುವ ಕಾರಣಕ್ಕಾಗಿ ಅವರಿಗೆ ಒಂದು ಜಾಮೀನನ್ನು ನೀಡಬೇಕು ಅಂತ ಹೈಕೋರ್ಟ್ನಲ್ಲಿ CV ನಾಗೇಶ್ ಅವರು ಮಂಡಿಸಿದ್ದ ವಾದವನ್ನು ಆಲಿಸಿದಂತಹ ಹೈಕೋರ್ಟ್ ಓಕೆ ಅವರಿಗೆ ಜಾಮೀನನ್ನು ಕೊಡ್ತೀವಿ ಅಂತ ಒಂದು ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿತ್ತು. 6 ವಾರಗಳ ಕಾಲ 6 ವಾರಗಳ ಕಾಲ ಅವರು ಚಿಕಿತ್ಸೆಯನ್ನು ತೆಗೆದುಕೊಂಡು ಸರ್ಜರಿಯನ್ನು ಮಾಡಿಸ್ಕೊಂಡು ರಿಕವರ್ ಆದ ನಂತರ ಅವರು ಕೋರ್ಟ್ನ ಮುಂದೆ ಪ್ರೊಡ್ಯೂಸ್ ಆಗಿ ಮತ್ತೆ ಬಳ್ಳಾರಿ ಜೈಲಿಗೆ ಸೇರುವಂತಹ ಒಂದು ಷರತ್ತು ಆ ಜಾಮೀನಿನಲ್ಲಿ ಇತ್ತು. ಇದೀಗ ಆ ಷರತ್ತು ಎಲ್ಲೋ ಉಲ್ಲಂಘನೆಯಾಗಿದೆ. CV ನಾಗೇಶ್ ಹಾಗೂ ನಟ ದರ್ಶನ್ ಅವರು ಕೋರ್ಟ್ಗೆ ಸುಳ್ಳನ್ನು ಹೇಳಿದ್ದಾರೆ. ಈ ರೀತಿಯ ಒಂದು ಅಂಶಗಳನ್ನು ಇಟ್ಕೊಂಡು ಇದೀಗ ಪೊಲೀಸಿನವರು ಹಾಗೂ ಸರ್ಕಾರಿ ಪರ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ವಾದ ಮಂಡನೆಗೆ ಅಥವಾ ಈಗ ಕೊಟ್ಟಿರುವಂತಹ ಜಾಮೀನನ್ನು ಹಿಂಪಡೆಯೋದಕ್ಕಾಗಿ ಒಂದು ವಾದ ಮಂಡನೆಗೆ ರೆಡಿಯಾಗಿದ್ದಾರೆ ಅನ್ನೋ ಸುದ್ದಿ ಹೊರಗಡೆ ಬಂದಿದೆ. ಮೊನ್ನೆ ನಾವು ನೋಡ್ತಾ ಇದ್ವಿ, ಕರ್ನಾಟಕದ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ G. ಪರಮೇಶ್ವರ್ ಅವರನ್ನು ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಈ ದರ್ಶನ್ ಅವರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗುವ ವಿಚಾರದಲ್ಲಿ ಹೌದು ನಮಗೆ ಒಂದು ಆ ರೀತಿಯಾದ ಒಂದು ಮನವಿ ಬಂದಿದೆ, ಅದಕ್ಕೆ ನಾವು ಪರ್ಮಿಷನನ್ನು ಕೊಟ್ಟಿದ್ದೀವಿ, ಅವರು ಯಾವಾಗ ಬೇಕಿದ್ರೂ ಹೋಗಬಹುದು, ಹೋಮ್ ಸೆಕ್ರೆಟರಿಗೆ ಬಿಟ್ಟಿದ್ದು ಎನ್ನುವ ಒಂದು ಸ್ಟೇಟ್ಮೆಂಟನ್ನು ಡಾಕ್ಟರ್ G. ಪರಮೇಶ್ವರ್ ಅವರು ಕೊಟ್ಟಿದ್ದರು. ಇದೀಗ ಅದಾದ ಬಳಿಕ ಸಾಕಷ್ಟು ಬೆಳವಣಿಗೆಗಳು ಆಗಿದೆ. ಏನು ಒಂದು ಚಾರ್ಜ್ ಶೀಟ್ ಇತ್ತಲ್ಲ, ಆ ಚಾರ್ಜ್ ಶೀಟನ್ನು ಇದೀಗ ಕನ್ನಡದಿಂದ ಕಂಪ್ಲೀಟ್ ಆಗಿ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡುವ ಮೂಲಕ ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಅವರ ಜಾಮೀನು ಅಂದರೆ ಮಧ್ಯಂತರ ಜಾಮೀನು ಏನು ಸಿಕ್ಕಿದೆ ಅದನ್ನು ಕ್ಯಾನ್ಸಲ್ ಮಾಡಬೇಕು, ಅವರಿಗೆ ಮತ್ತೆ ಬಳ್ಳಾರಿ ಜೈಲಿಗೆ ಕಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ವಾದ ಮಾಡೋದಕ್ಕೆ ಈಗ ಎಲ್ಲ ತಯಾರಿಗಳು ನಡೀತಾ ಇದೆ. ಇವತ್ತು ಅಥವಾ ನಾಳೆ ಈ ವಾದ ಮಂಡನೆಯನ್ನು ಅಥವಾ ಈ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತುರ್ತಾಗಿ ವಿಚಾರಣೆಗೆ ತೆಗೆದುಕೊಳ್ಳಬೇಕು ಎನ್ನುವ ಮನವಿಯನ್ನು ಸಹ ಸರ್ಕಾರಿ ಪರ ವಕೀಲರು ಮಾಡೋದಕ್ಕೆ ಇದ್ದಾರೆ. ಏನು ಯಾವೆಲ್ಲ ಉದ್ದೇಶಗಳನ್ನು ಇಟ್ಟುಕೊಂಡು ನಟ ದರ್ಶನ್ ಅವರ ಮೇಲೆ ಸರ್ಕಾರಿ ಪರ ವಕೀಲರು ವಾದವನ್ನು ಮಾಡ್ತಾರೆ, ಜಾಮೀನನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಒಂದು ಬೇಡಿಕೆಯನ್ನು ಅಥವಾ ಷರತ್ತನ್ನು ಇಡ್ತಾರೆ ಅನ್ನೋದನ್ನು ನಾವು ನೋಡೋದಾದರೆ, ಜಾಮೀನು ಸಿಕ್ಕಿರೋ ಉದ್ದೇಶ ಇಲ್ಲಿಯವರೆಗೂ ಸಹ ಈಡೇರಿಲ್ಲ. ಇದು ಮೊದಲ ಅಂಶ ಆಗಿದೆ. ಏನಪ್ಪ ಅಂತಂದರೆ, ನಾನು ಆಗಲೇ ಹೇಳಿದಂಗೆ ನಟ ದರ್ಶನ್ ಅವರಿಗೆ ಶೀಘ್ರವಾಗಿ ಸರ್ಜರಿ ಮಾಡಿಸುವ ಅವಶ್ಯಕತೆ ಇರೋದರಿಂದ ಬಳ್ಳಾರಿ ಜೈಲಿನಲ್ಲಿ ಅದು ಸಾಧ್ಯವಾಗೋದಿಲ್ಲ. ಬಳ್ಳಾರಿನಲ್ಲಿ ಒಂದು ಉತ್ತಮ ದರ್ಜೆಯ ಆಸ್ಪತ್ರೆ ಇಲ್ಲದೇ ಇರುವ ಕಾರಣಕ್ಕಾಗಿ ಅವರನ್ನು ಜಾಮೀನಿನ ಮೇಲೆ ಹೊರಗಡೆ ಕರೆದುಕೊಂಡು ಬಂದು ಅಂದರೆ ಮೆಡಿಕಲ್ ಜಾಮೀನಿನ ಮೇಲೆ ಹೊರಗಡೆ ಕರೆದುಕೊಂಡು ಬಂದು ಅವರಿಗೊಂದು ಸರ್ಜರಿಯನ್ನು ಮಾಡಿಸಬೇಕು ಅಂತ ವಾದವನ್ನು ಏನು ಮಂಡನೆ ಮಾಡಿದ್ರಲ್ಲ, ಆ ಉದ್ದೇಶ ಈಡೇರಿಲ್ಲ ಇವತ್ತಿನವರೆಗೂ. ಇನ್ನು ಎರಡನೇ ಪಾಯಿಂಟನ್ನು ನಾವು ನೋಡೋದಾದರೆ, ಇಲ್ಲಿಯವರೆಗೂ ದರ್ಶನ್ಗೆ ಯಾವುದೇ ರೀತಿಯ ಸರ್ಜರಿ ಆಗಿಲ್ಲ. ಸರ್ಜರಿ ಮಾಡಿಸಬೇಕು ಅಂತ ಬೇಲ್ ಅಪ್ಲಿಕೇಶನನ್ನು ಹಾಕಿ ವಾದವನ್ನು ಮಂಡನೆ ಮಾಡಿ ದರ್ಶನ್ ಅವರಿಗೆ ಜಾಮೀನನ್ನು ಕೊಡಿಸಲಾಗಿತ್ತು. ಆದರೆ ಇದುವರೆಗೂ ಕೂಡ ನಟ ದರ್ಶನ್ ಅವರಿಗೆ ಯಾವುದೇ ರೀತಿಯ ಸರ್ಜರಿ ಆಗಿಲ್ಲ. ಇನ್ನು ಮೂರನೇ ಪಾಯಿಂಟನ್ನು ನಾವು ನೋಡೋದಾದರೆ, ಈಗ ಕೊಡ್ತಾ ಇರೋ ಚಿಕಿತ್ಸೆಯನ್ನು ಬಳ್ಳಾರಿ ಜೈಲಲ್ಲೇ ಕೊಡ್ಬೋದಿತ್ತು. ಇದಕ್ಕೆ ಬಳ್ಳಾರಿ ಜೈಲಿನಲ್ಲೇ ಹಾಗೂ ಬಳ್ಳಾರಿ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಎಲ್ಲ ವ್ಯವಸ್ಥೆ ಇದೆ. ಇದು ಮೂರನೇ ಪಾಯಿಂಟ್ ಆಗಿದೆ. ಅಂದರೆ ನಟ ದರ್ಶನ್ ಅವರಿಗೆ ಸರ್ಜರಿ ಮಾಡಿಸಬೇಕು ಅಂದರೆ ಅದು ಬಳ್ಳಾರಿನಲ್ಲಿ ಸಾಧ್ಯ ಇರಲಿಲ್ಲ, ಹಾಗಾಗಿ ಬೆಂಗಳೂರಿಗೆ ಕರೆದುಕೊಂಡು ಬಂದರು. ಆದರೆ ಇಲ್ಲಿ ಸರ್ಜರಿ ಕೂಡ ಆಗಿಲ್ಲ. ಇಲ್ಲಿ ಜಸ್ಟ್ ಫಿಸಿಯೋಥೆರಪಿಯನ್ನು ಮಾಡಿಸ್ಕೊಂಡು ಜಸ್ಟ್ ಎಕ್ಸಸೈಸ್ಗಳನ್ನು ಮಾಡಿಕೊಂಡು ಕಾಲಹರಣವನ್ನು ಮಾಡ್ತಾ ಇದ್ದಾರೆ. ಇದನ್ನು ಮಾಡಬೇಕು, ಈ ಫಿಸಿಯೋಥೆರಪಿಯನ್ನೇ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇ ಆಗಿದ್ದರೆ ಈ ಫಿಸಿಯೋಥೆರಪಿ ಫೆಸಿಲಿಟಿ ಬಳ್ಳಾರಿಯಲ್ಲೇ ಇದೆ. ಇದು ಬಳ್ಳಾರಿ ಜೈಲಿನಲ್ಲೂ ಮಾಡ್ಬೋದಾಗಿತ್ತು ಅಥವಾ ಬಳ್ಳಾರಿ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಈ ಫೆಸಿಲಿಟಿ ಅವೈಲೇಬಲ್ ಇರೋದ್ರಿಂದ ಈ ಚಿಕಿತ್ಸೆಯನ್ನು ಜೈಲಿನಲ್ಲಿ ಇದ್ದುಕೊಂಡೇ ತಗೋಬೋದಾಗಿತ್ತು ಅನ್ನೋದು ಅವರ ಮೂರನೇ ಪಾಯಿಂಟು. ಇನ್ನು ನಾಲ್ಕನೇ ಪಾಯಿಂಟನ್ನು ನಾವು ನೋಡೋದಾದರೆ,
ಹೈಕೋರ್ಟ್ ವಿಧಿಸಿರೋ ಷರತ್ತುಗಳು ಇಲ್ಲಿ ಉಲ್ಲಂಘನೆ ಆಗಿದೆ. ಅಂದರೆ ಏನು ಸರ್ಜರಿಯನ್ನು ಮಾಡಿಸಬೇಕು ಅಂತ ಹೊರಗಡೆ ಬರೋದಕ್ಕೆ ಹೈಕೋರ್ಟ್ ಒಂದಷ್ಟು ಷರತ್ತುಗಳನ್ನು ವಿಧಿಸಿತ್ತು, ಆ ಷರತ್ತುಗಳ ಉಲ್ಲಂಘನೆ ಆಗಿದೆ. ಅಂದರೆ ಯಾವ ರೀತಿ ಉಲ್ಲಂಘನೆ ಆಗಿದೆ ಅನ್ನೋದನ್ನು ಕೋರ್ಟ್ನಲ್ಲಿ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರಿ ಪರ ವಕೀಲ ವಾದ ಮಾಡಿದ ನಂತರ ಗೊತ್ತಾಗುತ್ತೆ. ಇನ್ನು 5ನೇ ಅಂಶವನ್ನು ನಾವು ನೋಡೋದಾದರೆ ಆಸ್ಪತ್ರೆಗೆ ದಾಖಲಾಗಲು ವಿಳಂಬ ಮಾಡಿದ್ದಾರೆ. ಅಂದರೆ ಬಳ್ಳಾರಿ ಜೈಲಿನಿಂದ ಹೊರಗಡೆ ಬಂದ ನಂತರ ನೇರವಾಗಿ ಅವರು ಮನೆಯಲ್ಲಿ 1 ಅಥವಾ 2 ದಿನಗಳ ಕಾಲ ಟೈಮನ್ನು ಸ್ಪೆಂಡ್ ಮಾಡಿದ್ದಾರೆ. ನೇರವಾಗಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಬೇಕಾಗಿತ್ತು. ಅವರ ಉದ್ದೇಶ ಅಂದರೆ ಆದಷ್ಟು ಬೇಗ ಸರ್ಜರಿ ಆಗಬೇಕು, ಇಲ್ಲಾಂದರೆ ಬೇರೆ ಬೇರೆ ತೊಂದರೆಗಳು ದರ್ಶನ್ ಅವರಿಗೆ ಎದುರಾಗುತ್ತೆ ಅನ್ನೋದೇ ನಿಜ ಆಗಿದ್ದಿದ್ರೆ ಬಳ್ಳಾರಿ ಜೈಲಿನಿಂದ ಬಂದ ನಂತರ ನೇರವಾಗಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಬೇಕಾಗಿತ್ತು. ಆದರೆ ಈ ಕೇಸ್ನಲ್ಲಿ ನಟ ದರ್ಶನ್ ಅವರು ನೇರವಾಗಿ ಮನೆಗೆ ಬಂದು 1 ಅಥವಾ 2 ದಿನಗಳ ಕಾಲ ಸಮಯವನ್ನು ಕಳೆದಿದ್ದಾರೆ, ನೇರವಾಗಿ ಆಸ್ಪತ್ರೆಗೆ ದಾಖಲಾಗಿಲ್ಲ. ಹಾಗಾಗಿ ಆಸ್ಪತ್ರೆಗೆ ದಾಖಲಾಗುವ ವಿಚಾರದಲ್ಲೂ ವಿಳಂಬ ಆಗಿದೆ ಅನ್ನುವ ಅಂಶವನ್ನು ಸಹ ಅವರು ಉಲ್ಲೇಖ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಇನ್ನು ಕೊನೆಯ ಅಂಶ, ತುರ್ತು ಚಿಕಿತ್ಸೆ ಅಂತ ಕೊಟ್ಟಿರುವ ಕಾರಣ ಸುಳ್ಳು ಅಂತ ಈ ಮೇಲಿನ ಎಲ್ಲ ಅಂಶಗಳಿಂದ ಗೊತ್ತಾಗ್ತಾ ಇದೆ. ಅಂದರೆ ನಟ ದರ್ಶನ್ ಅವರಿಗೆ ಏನು ತುರ್ತಾಗಿ ಚಿಕಿತ್ಸೆ ಅವಶ್ಯಕತೆ ಇದೆ, ತುರ್ತಾಗಿ ಚಿಕಿತ್ಸೆಯನ್ನು ಕೊಡಿಸಲಿಲ್ಲ ಅಂದರೆ, ಸರ್ಜರಿಯನ್ನು ಮಾಡಿಸಲಿಲ್ಲ ಅಂತಂದರೆ ಅವರಿಗೆ ಅವರ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತೆ ಅಂತ ಏನು ಹೇಳಿ ಹೈಕೋರ್ಟ್ನಲ್ಲಿ ವಾದವನ್ನು ಮಾಡಿ ಜಾಮೀನನ್ನು ತೆಗೆದುಕೊಂಡ್ರೋ ಅದು ಸುಳ್ಳು. ಆ ಕಾರಣನೇ ಸುಳ್ಳು ಅಂತ ಸುಪ್ರೀಂ ಕೋರ್ಟ್ ಮುಂದೆ ವಾದವನ್ನು ಮಂಡಿಸಿ ಈಗ ಸಿಕ್ಕಿರುವ ಮಧ್ಯಂತರ ಜಾಮೀನನ್ನು ಕ್ಯಾನ್ಸಲ್ ಮಾಡುವ ನಿಟ್ಟಿನಲ್ಲಿ ವಾದ ವಿವಾದಗಳು ಸದ್ಯದಲ್ಲೇ ದೆಹಲಿಯ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯೋದಕ್ಕೆ ಇದೆ. ಕರ್ನಾಟಕ ಪೊಲೀಸರು ಹಾಗೂ ಕರ್ನಾಟಕದಲ್ಲಿ ಏನು ಸರ್ಕಾರಿ ಪರ ವಕೀಲರಿದ್ದರು ಅವರು ಈಗ ಆಲ್ರೆಡಿ ದೆಹಲಿಯನ್ನು ತಲುಪಿದ್ದಾರೆ. ಇನ್ನೇನು ಆದಷ್ಟು ಬೇಗ ಈ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ನ ಮುಂದೆ ಮನವಿಯನ್ನು ಸಹ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಈ ಮನವಿಯನ್ನು ಯಾವ ರೀತಿ ಪುರಸ್ಕರಿಸುತ್ತೆ, ಎಷ್ಟು ಬೇಗ ಯಾವಾಗ ದರ್ಶನ್ ಅವರ ಈ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಳ್ಳುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಒಟ್ಟಾರೆ ನಟ ದರ್ಶನ್ ಅವರಿಗೆ ಈ ಒಂದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗಿರುವಂಥದ್ದು ಮತ್ತೊಂದು ಕಂಟಕದ ರೀತಿ ಎದುರಾಗಿದೆ ಅಂದರೂ ಕೂಡ ತಪ್ಪಾಗಲ್ಲ. ಏನನ್ಸುತ್ತೆ ನಿಮಗೆ ಈ ಸ್ಟೋರಿಯನ್ನು ನೋಡ್ತಾ ಇದ್ದರೆ? ಕರ್ನಾಟಕ ಸರ್ಕಾರ ಅಥವಾ ಕರ್ನಾಟಕ ಪೊಲೀಸರು, ಸರ್ಕಾರಿ ಪರ ವಕೀಲರು ತೆಗೆದುಕೊಂಡಿರುವ ನಿರ್ಧಾರವನ್ನು ನೋಡ್ತಾ ಇದ್ದರೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.